ಸಂಡೂರಿನಲ್ಲಿ ಮತದಾನ ಮಾಡೋದಕ್ಕೆ ಆಗಮಿಸಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಅನ್ನಪೂರ್ಣ ಅವರು ಕುಟುಂಬ ಸಮೇತರಾಗಿ. ಸಂಡೂರಿನಲ್ಲಿ ಮತದಾನಕ್ಕೆ ಬಂದಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿ ಅನ್ನಪೂರ್ಣ. ತುಕಾರಾಮ್ ಅವರ ಪತ್ನಿಯವರು ಅನ್ನಪೂರ್ಣಾಗೆ ಅವರ ಪತಿ ತುಕಾರಾಮ್, ಸಂಸದ ಮತ್ತು ಕುಟುಂಬಸ್ಥರು ಸಾಥ್ ಕೊಟ್ಟಿದ್ದಾರೆ. ಸಂಡೂರಿನ ಮತಗಟ್ಟೆ 67ರಲ್ಲಿ ಮತ ಚಲಾಯಿಸ್ತಾ ಇದ್ದಾರೆ ಅನ್ನಪೂರ್ಣ ದಂಪತಿ. ಅವರ ಪುತ್ರ ರಘುನಂದನ್, ಪುತ್ರಿ ಚೈತನ್ಯ ಅವರು ಕೂಡ ಮತದಾನವನ್ನು ಮಾಡಿದ್ದಾರೆ. ಇವರು ಕಾಂಗ್ರೆಸ್ನ ಅಭ್ಯರ್ಥಿ ಕೂಡ ಹೌದು ಅನ್ನಪೂರ್ಣ ಅವರು. ಕಳೆದ ಬಾರಿ 2023ರಲ್ಲಿ ಇದೇ ಕ್ಷೇತ್ರದಿಂದ ಸಂಡೂರಿನಿಂದ ತುಕಾರಾಮ್ ಅವರು 35,000 ಮತಗಳ ಅಂತರದಿಂದ ಗೆದ್ದಿದ್ದರು. ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ಅವರು ಬಳ್ಳಾರಿ ಲೋಕಸಭಾ ಚುನಾವಣೆಗೆ ನಿಲ್ಲಬೇಕಾಗಿ ಬಂತು, ನಿಂತರೂ ಗೆದ್ದರು. ಅದಾದ ನಂತರ ಅವರು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರೆ ಅವರ ಪತ್ನಿಗೆ ಟಿಕೆಟನ್ನು ಕಾಂಗ್ರೆಸ್ ಕೊಟ್ಟಿತ್ತು ಅನ್ನಪೂರ್ಣ ಅವರಿಗೆ. ಸೊ ಹಾಗಾಗಿ ಈಗ ಅನ್ನಪೂರ್ಣ ಅವರು ಈಗ ಅಭ್ಯರ್ಥಿಯಲ್ಲಿ ಅವರು ಮತಗಟ್ಟೆ ಸಂಖ್ಯೆ 67ಕ್ಕೆ ಕುಟುಂಬ ಸಮೇತರಾಗಿ ಬಂದಿದ್ದಾರೆ. ತುಕಾರಾಮ್ ಅವರು, ಅವರ ಪತ್ನಿ ಮತ್ತು ಅವರ ಇಬ್ಬರು ಪುತ್ರ ಮತ್ತು ಪುತ್ರಿ 4 ಜನ ಕೂಡ ಬಂದು ಮತವನ್ನು ಚಲಾಯಿಸಿದ್ದಾರೆ. ಕುಟುಂಬ ಸಮೇತರಾಗಿ ಬಂದಿದ್ದಾರೆ. ಮತಗಟ್ಟೆ ನಂಬರ್ 67ರಲ್ಲಿ ಅನ್ನಪೂರ್ಣ ಮತ್ತು ಕುಟುಂಬ ಕಾಂಗ್ರೆಸ್ನ ಅಭ್ಯರ್ಥಿ. ಇಲ್ಲಿ ಅನ್ನಪೂರ್ಣ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿದ್ದರೆ ಬಂಗಾರು ಹನುಮಂತು BJP ಅಭ್ಯರ್ಥಿ. ಇಲ್ಲೂ ಕೂಡ ನೆಕ್ ಟು ನೆಕ್ ಫೈಟ್ ಇದೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ನೋಡೋಣ ಯಾವ ರೀತಿ ಮತದಾರರು ಯಾರನ್ನು ಆಯ್ಕೆ ಮಾಡ್ಕೋತಾರೆ. ತುಕಾರಾಮ್ ಕುಟುಂಬಕ್ಕೆ ಆಶೀರ್ವಾದವನ್ನು ಮಾಡ್ತಾರಾ ಅಥವಾ ಬಂಗಾರು ಹನುಮಂತು BJP ಕ್ಯಾಂಡಿಡೇಟ್ ಇವ್ರಿಗೇನಾದರೂ ಅಲ್ಲಿ ಜನ ಆಶೀರ್ವಾದ ಮಾಡ್ತಾರಾ? ಅದೆಲ್ಲವೂ ಕೂಡ 23ಕ್ಕೆ ಗೊತ್ತಾಗುತ್ತೆ ನಮಗೆ, ಕೌಂಟಿಂಗ್ ದಿನ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಅಮರೇಶ್ ಅವರಿಂದ ಪಡ್ಕೊಳ್ಳೋಣ. ಅಮರೇಶ್, ಕುಟುಂಬ ಸಮೇತರಾಗಿ ಕಾಂಗ್ರೆಸ್ ಅಭ್ಯರ್ಥಿ ಬಂದಿದ್ದಾರೆ ಮತದಾನಕ್ಕೆ. ಈ ಸಂದರ್ಭದಲ್ಲಿ ಏನಾದರೂ ಮಾತನಾಡಿದ್ರಾ, ಏನಾದರೂ ಮತದಾರರಿಗೆ ಕರೆ ಕೊಟ್ರಾ, ಹೇಗೆ? ಅರವಿಂದ್, ಈಗಾಗಲೇ ಮತದಾನವನ್ನು ಮುಗಿಸಿ ತುಕಾರಾಮ್ ಅವರು ಅವ್ರ ಪತ್ನಿ ಅನ್ನಪೂರ್ಣ ಅವರು, ಅಂದ್ರೆ ಕಾಂಗ್ರೆಸ್ ಅಭ್ಯರ್ಥಿ ಅನ್ನಪೂರ್ಣ ತುಕಾರಾಮ್ ಅವರು ಈಗಾಗಲೇ ಮತದಾನವನ್ನು ಮಾಡಿ ಹೊರಗಡೆ ಬಂದಿದ್ದಾರೆ. ಅಂದ್ರೆ ಸರಿಯಾಗಿ 8:30 ಅವ್ರು ಮತದಾನವನ್ನು ಮಾಡ್ಲಿಕ್ಕೆ ಮತಗಟ್ಟೆ 67ಕ್ಕೆ ಆಗಮಿಸಿದ್ರು. ಅಂದ್ರೆ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರ ಕಾರ್ಯಾಲಯ ಏನಿದೆ ಸಂಡೂರಿನಲ್ಲಿ 67ನೇ ಮತಗಟ್ಟೆ, ಅಲ್ಲಿಗೆ ಬಂದು ಕುಟುಂಬ ಸಮೇತರಾಗಿ ಮತವನ್ನ ಚಲಾವಣೆ ಮಾಡಿದ್ರು. ಹೀಗಾಗಿ ಈ ಸಂದರ್ಭದಲ್ಲಿ ನಗುಮುಗದಿಂದಲೇ ಮತವನ್ನ ಚಲಾವಣೆ ಮಾಡ್ಲಿಕ್ಕೆ ಒಳಗಡೆ ಹೋಗಿದ್ರು. ಅಂದ್ರೆ ಪುತ್ರ ರಘುನಂದನ್, ಪುತ್ರಿ ಚೈತನ್ಯ ಜೊತೆಗೂಡಿ ಇಬ್ರು ಸಹಿತ ದಂಪತಿಗಳು ಇದೀಗ ತಮ್ಮ ಹಕ್ಕನ್ನ ಚಲಾವಣೆ ಮಾಡಿದ್ರೆ. ಆದ್ರೆ ಇನ್ನೂ ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿಲ್ಲ. ಪ್ರಮುಖವಾಗಿ ಸಂಡೂರು ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ನ ಭದ್ರಕೋಟೆ. ಯಾಕಂದ್ರೆ ಇತಿಹಾಸದಲ್ಲಿ ನಡೆದಿರ್ತಕ್ಕಂಥ 15 ಚುನಾವಣೆಗಳಲ್ಲಿ 13 ಬಾರಿ ಕಾಂಗ್ರೆಸ್ ಇಲ್ಲಿ ಜಯಗಳಿಸಿದ್ರೆ, 1 ಬಾರಿ CPM, ಇನ್ನೊಂದು ಬಾರಿ JDS ಅಭ್ಯರ್ಥಿಗಳು ಗೆಲುವನ್ನು ಸಾಧಿಸಿದ್ರು. ಪ್ರಮುಖವಾಗಿ ತುಕಾರಾಮ್ ಅವರು ಸಹಿತ 4 ಬಾರಿ ಕಾಂಗ್ರೆಸ್ನಿಂದ ಸ್ಪರ್ಧಿಸಿ ಗೆದ್ದಿದ್ರು. ಇದೀಗ ಮತ್ತೆ ಅವರ ಪತ್ನಿ ಅನ್ನಪೂರ್ಣ ಅವರು ಅದೃಷ್ಟ ಪರೀಕ್ಷೆಗಳಿದ್ದಾರೆ. ಮತ್ತೊಂದು ಕಡೆ BJPಯಿಂದಲೂ ಸಹಿತ ಬಂಗಾರು ಹನುಮಂತ್ ಅವರು ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಪೈಪೋಟಿಯನ್ನು ಕೊಡ್ತಾ ಇದ್ದಾರೆ. ಹೀಗಾಗಿ ಇಬ್ಬರ ನಡುವೆ ನೇರ ಹಣಾಹಣಿ ಕೂಡ ಇದೆ. ಆದ್ರೆ ಬಂಗಾರು ಹನುಮಂತ್ ಅವರು ಸಂಡೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಅಂದ್ರೆ ಅವರ ವೋಟಿಂಗ್ ಪವರ್ ಇಲ್ಲ. ಹೀಗಾಗಿ ಅವರು ಇಲ್ಲಿ ಮತವನ್ನು ಚಲಾವಣೆ ಮಾಡ್ತಿಲ್ಲ. ಆದ್ರೆ ಅನ್ನಪೂರ್ಣ ತುಕಾರಾಮ್ ಅವರು ತಮ್ಮ ಕುಟುಂಬ ಸಮೇತರಾಗಿ ಬಂದಿದ್ದೀಗ ತಮ್ಮ ಮತವನ್ನು ಚಲಾವಣೆ ಮಾಡಿದ್ರೆ. ಆದ್ರೆ ಮತವನ್ನು ಚಲಾವಣೆ ಮಾಡಿ ಈಗ ಹೊರಗಡೆ ಬಂದಿದ್ದಾರೆ. ಆದ್ರೆ ಇನ್ನು ಬಹುತೇಕ ಅವರು ಗೆಲುವಿನ ವಿಶ್ವಾಸವನ್ನು ಸಹಿತ ವ್ಯಕ್ತಪಡಿಸ್ತಾ ಇದ್ದಾರೆ. ಅರವಿಂದ್, ರೈಟ್, ಥ್ಯಾಂಕ್ ಯು. ತಮ್ಮ ಎಲ್ಲ ಮಾಹಿತಿಗೆ ಅಮರೇಶ್ ಧನ್ಯವಾದ. ಆಯಾ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಅಭ್ಯರ್ಥಿಗಳು ಅವ್ರು ಬಂದು ವೋಟ್ ಹಾಕ್ತಾರೆ. ಈಗ ಹಾಗೆ ನೋಡೋಕೆ ಹೋದರೆ ನಿಮಗೆ ಚನ್ನಪಟ್ಟಣದಲ್ಲಿ CP ಯೋಗೇಶ್ವರ್ ಮತ ಚಲಾವಣೆ ಮಾಡಬೇಕು. ಇನ್ನು ಶಿಗ್ಗಾಂವಿಯಲ್ಲಿ ಬಸವರಾಜ ಬೊಮ್ಮಾಯಿ ಫ್ಯಾಮಿಲಿ ಅವರು ಬಂದು ಮತ ಚಲಾಯಿಸಬೇಕೆಲ್ಲ, ಯಾಕೆಂದರೆ ಅವರೆಲ್ಲ ಅಲ್ಲಿ ಲೋಕಲೈಟ್ಸ್. ಗಣಿ ಕಂಪನಿ ಕಾರ್ಖಾನೆಗಳು ಕೂಡ ಇರ್ತಕ್ಕಂಥ ಜಿಲ್ಲಾಡಳಿತ ಕೂಡ 1 ದಿನ ರಜೆ ಕೂಡ ಘೋಷಣೆ ಮಾಡಿದ್ದಾರೆ. ಖಂಡಿತ ಅವರು ಕೂಡ ಜಿಲ್ಲಾಧಿಕಾರಿಗಳು ಆದೇಶವನ್ನು ಹೊರಡಿಸಿದ್ದಾರೆ. ಯಾಕಂದರೆ ಈ ಸಂವಿಧಾನದ ವ್ಯವಸ್ಥೆ ಒಳಗೆ ಎಲ್ಲರೂ ಕೂಡ ಮತದಾನದಲ್ಲಿ ಭಾಗವಹಿಸಬೇಕು. ಅವಾಗಲೇ ಅದಕ್ಕೊಂದು ಗೌರವ. ಥ್ಯಾಂಕ್ ಯು. ನಾನು ಮೊದಲೇ ಬಾರಿ ಅಭ್ಯರ್ಥಿಯಾಗಿ ಇಲ್ಲಿ ಮತ ಚಲಾವಣೆ ಮಾಡಿದ್ದೇನೆ. ಎಲ್ಲ ಕಡೆಗೂ ನಮಗೆ ಉತ್ತಮವಾದ ಸ್ಪಂದನೆ ಸಿಕ್ಕಿತ್ತು ಜನರ ಎಲ್ಲ ಕಡೆಯಿಂದ ಕೂಡ. ಇವತ್ತು ಬೆಳಗ್ಗೆನೇ ನಾವು ಬಂದು ಇಡೀ ನಮ್ಮ ಕುಟುಂಬ ಸಮೇತರಾಗಿ ಇವತ್ತು ಮತವನ್ನು ಚಲಾಯಿಸಿದ್ದೇವೆ. ಮೇಡಮ್, ಈಗ ಇದುವರೆಗೂ ಸಹಿತ ತಾವು ಸರ್ ಪರವಾಗಿ ಪ್ರಚಾರ ಮಾಡ್ತಿದ್ರಿ, ಓಟ್ ಹಾಕ್ತಿದ್ರು, ಬಟ್ ಇವಾಗ ತಾವೇ ಅಖಾಡದಲ್ಲಿದ್ದೀರಿ. ನಿಜ, ಇಷ್ಟು ದಿನ ನಾನು ನಮ್ಮ ಮನೆಯವ್ರ ಬಗ್ಗೆ ಚುನಾವಣಾ ಮತ ಪ್ರಚಾರ ಮಾಡ್ತಕ್ಕಂಥದ್ದು. ಈ ಸಲ ಸ್ವತಃ ಅಭ್ಯರ್ಥಿಯಾಗಿ ನಾನು ಜನರನ್ನು ಎದುರಿಸ್ತಕ್ಕಂಥದ್ದು, ಹಾಗೆ ಸಮಸ್ಯೆಗಳನ್ನ ತಿಳ್ಕೊತಕ್ಕಂಥದ್ದು ಇದು ಒಂದು ವಿಶಿಷ್ಟವಾದ ಅನುಭವ ನನಗೆ. ಹಾಗೆಯೇ
ಮುಂದಿನ ದಿನಗಳಲ್ಲಿ ನಾವೇನು ಯೋಜನೆಗಳನ್ನು ರೂಪಿಸಬೇಕು ತಾಲೂಕಿನ ಒಂದು ಅಭಿವೃದ್ಧಿಗೆ ಅಂತಕ್ಕಂಥದ್ದು ಇವತ್ತು ನನಗೆ ಮನವರಿಕೆ ಆಗಿದೆ. ಅದಕ್ಕಿನಲ್ಲಿ ನಾನು ಮುಂದಿನ ದಿನಗಳಲ್ಲಿ ಕೆಲಸ ಮಾಡ್ತೀನಿ. ಖಂಡಿತ ಇದೆ ನಮಗೆ ಗೆಲ್ತೀವಿ ಅಂತಕ್ಕಂಥ ವಿಶ್ವಾಸ ನಮಗೆ. ನಮ್ಮ ಎಲ್ಲ ಕಾರ್ಯಕರ್ತರು ನಮಗೆ ಆ ವಿಶ್ವಾಸನ ತುಂಬಿದ್ದಾರೆ. ನಮ್ಮ ಮುಖಂಡರು ಎಲ್ಲರೂ ಒಗ್ಗಟ್ಟಾಗಿ ಚುನಾವಣೆಯನ್ನು ನಾವು ಎದುರಿಸ್ತಿದ್ದೇವೆ. ವೋಟರ್ಸ್ಗೆ ಏನು ಹೇಳ್ತಾರೆ ಪ್ರತಿಯೊಬ್ಬರು ಕೂಡ ಈ ಮತದಾನ ಹಕ್ಕಲ್ಲಿ ಚಲಾವಣೆ ಮಾಡಿ ಮುಕ್ತ ಮತ್ತು ಶಾಂತಿಯುತ ಮತದಾನಕ್ಕೆ ಎಲ್ಲರೂ ಅವಕಾಶ ಮಾಡಿಕೊಡ್ಬೇಕು. ಯಾಕಂದರೆ ಸಂವಿಧಾನಬದ್ಧವಾದಂಥ ಈ ಒಂದು ಚುನಾವಣಾ ಪ್ರಕ್ರಿಯೆಯಲ್ಲಿ ಎಲ್ಲರೂ ತಪ್ಪದೇ ಭಾಗವಹಿಸಬೇಕು. ಹಾಗೆಯೇ ತಮ್ಮ ಹಕ್ಕನ್ನು ತಾವು ಚಲಾಯಿಸಬೇಕು. ಸೂಕ್ತವಾದ ಮತ್ತು ಅಭಿವೃದ್ಧಿಪರವಾದ ಅಭ್ಯರ್ಥಿಗಳಿಗೆ ಆಶೀರ್ವಾದ ಮಾಡಬೇಕಂತೇಳಿ ನಾನು ಕೇಳ್ತೀನಿ. ಓಕೆ, ಸಂಡೂರಿನಲ್ಲಿ ಮತ ಚಲಾಯಿಸಿ ಬಂದಂತಹ ಕಾಂಗ್ರೆಸ್ ಅಭ್ಯರ್ಥಿ ಅನ್ನಪೂರ್ಣ ಅವರು ಜೊತೆಯಲ್ಲಿ ಅವರ ಪತಿ ತುಕಾರಾಮ್ ಅವರು ಅವರ ಕುಟುಂಬ ಸಮೇತ ಬಂದಿದ್ದಾರೆ. ವೋಟನ್ನು ಹಾಕಿದ್ದಾರೆ, ಕರೆಯನ್ನು ಕೊಟ್ಟಿದ್ದಾರೆ. ಪ್ರತಿಯೊಬ್ಬರು ಕೂಡ ಬಂದು ವೋಟನ್ನು ಹಾಕಿ ಮುಕ್ತ ಮತ್ತು ನ್ಯಾಯಸಮ್ಮತವಾದ ಚುನಾವಣೆಯನ್ನು ನಡೆಸಿ ಅಂತ ಸಹಜವಾಗಿ ಗೆಲುವಿನ ವಿಶ್ವಾಸವನ್ನು ಅವರು ಕೂಡ ವ್ಯಕ್ತಪಡಿಸಿದ್ದಾರೆ. ಪ್ರತಿಯೊಬ್ಬರಿಗೂ ಕೂಡ ಗೆಲುವಿನ ವಿಶ್ವಾಸ ಇರುತ್ತೆ. ಆದರೆ ಅಂತಿಮವಾಗಿ ಜನರು ಯಾರಿಗೆ ಆಶೀರ್ವಾದ ಮಾಡಿದ್ರು ಅಂತಕ್ಕಂಥದ್ದು ನಮಗೆ ಗೊತ್ತಾಗೋದು ಕೌಂಟಿಂಗ್ ದಿನ. ಆದರೆ ಅವರು ಕೂಡ ಕಾಲಿಗೆ ಚಕ್ರ ಕಟ್ಟಿಕೊಂಡಂಗೆ ತುಕಾರಾಮ್ ಅವರು ಅವರ ಪತ್ನಿಯವರು ಎಲ್ಲ ಕಡೆ ಇಡೀ ಸಂಡೂರು ಕ್ಷೇತ್ರವನ್ನು ಸುತ್ತಾಡಿದ್ದಾರೆ. ಮತ್ತು ಅದು ಹೇಳಿ ಕೇಳಿ ಕಾಂಗ್ರೆಸ್ನ ಭದ್ರಕೋಟೆ. ಹಾಗಾಗಿ ಗೆಲುವಿನ ವಿಶ್ವಾಸದಲ್ಲಿ ಇದ್ದಾರೆ. ಹಾಗಂತ ಎಲ್ಲರೂ ಕೂಡ ಕ್ಷೇತ್ರವನ್ನು ಅಷ್ಟು ಸುಲಭಕ್ಕೆ ಬಿಟ್ಟುಕೊಡಲ್ಲ. ಪ್ರತಿಯೊಬ್ಬರೂ ಗೆಲ್ಲಬೇಕು ಅಂತ ಪ್ರಯತ್ನ ಪಡ್ತಾರೆ. ಅಲ್ಟಿಮೇಟ್ಲಿ ಮತದಾರರ ಆಶೀರ್ವಾದ ಯಾರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಿಗುತ್ತೋ ಅವರು ವಿಜಯಶಾಲಿ ಆಗ್ತಾರೆ.